ಹೆಚ್ಚು ಕಮ್ಮಿ 10:40 ಆಗ್ತಾ ಬಂತು. ಸೊ ಇನ್ನೇನು ಡ್ಯೂಟಿಗೆ ಓಡಬೇಕು. ಓಲಾ ಊಬರ್ ಆನ್ ಮಾಡಿದ್ದೀನಿ, ಇನ್ನು ಡ್ಯೂಟಿ ಮಾಡೋದಷ್ಟೇ. ನೋಡೋಣ ಇವತ್ತು ಎಷ್ಟೆಷ್ಟು ಅರ್ನಿಂಗ್ ಆಗುತ್ತೆ, ಯಾವ ಥರ ಇರುತ್ತೆ ದಿನ ಅನ್ನೋದನ್ನ ಚೆಕ್ ಮಾಡೋಣ. ಹಂಗೆ ಮಾರ್ಕೆಟಿಗೆ ಹೋಗ್ಬೇಕು, ಸ್ವಲ್ಪ ಶಾಪಿಂಗ್ ಮಾಡಬೇಕಂತೆ ನಮ್ಮ ಹುಡುಗಿ. ಸೊ ಹಂಗಾಗಿ ಅವಳನ್ನ ಬೇರೆ ಕರ್ಕೊಂಡು ಹೋಗ್ಬೇಕು. ಊರಿಂದ ನಮ್ಮ ಅಮ್ಮ ಬರ್ತಾಯಿದ್ದಾರೆ, ಅವ್ರನ್ನ ಬೇರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಬರ್ಬೇಕು. ಸೊ 2 ಕೆಲಸ ನಮ್ಮದು ಎಕ್ಸ್ಟ್ರಾ ಇದೆ. ಅದು ಬಿಟ್ಟು ಇವತ್ತು ಆಟೋದಲ್ಲಿ ನೋಡೋಣ ಎಷ್ಟು ದುಡಿಯೋಕ್ಕಾಗುತ್ತೆ, ಎಷ್ಟು ದುಡಿಯೋದ ಅನ್ನೋದ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಬನ್ನಿ ಓಡೋಣ. ಗಾಡಿನ ತೊಳೆದು ನಿಲ್ಲಿಸಿದ್ದೀನಿ, ನೋಡ್ಬೋದು ಗ್ಯಾಪಲ್ಲಿ. ಇವಾಗ ಓಡಬೇಕು. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು, ಸೋನೆ. ಸೊ ಇನ್ನು ಮಳೆ ಬಂತು ಅಂದರೆ ಚೆನ್ನಾಗಿ ಡ್ಯೂಟಿ ಬೀಳುತ್ತೆ, ಆದರೆ ನಮಗೆ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ನೀರು ಸಿಡಿಯುತ್ತೆ ಅಂದ್ಬಿಟ್ಟು. ಬನ್ನಿ ಇವಾಗ ಹೊರಡೋಣ. ಫ್ರೆಂಡ್ಸ್, ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡ್ತಿದ್ದಂಗೆ ಯಾವುದೋ ಒಂದು ಬಿತ್ತು 2.5 ಕಿಲೋಮೀಟ್ರು ಊಬರಲ್ಲಿ. ಸೊ ಇವಾಗ ಡ್ಯೂಟಿನ ಸ್ಟಾರ್ಟ್ ಮಾಡಿ ಹೊರಡಬೇಕು. ಬನ್ನಿ ಡ್ಯೂಟಿಲಿ ಹೋಗ್ತಾ ಸಿಗೋಣ. ಫ್ರೆಂಡ್ಸ್, ಇವಾಗ ಯಲಹಂಕ ವರ್ತೂರ್ ಹತ್ರ ಬಂದಿದ್ದೀನಿ. ಡ್ಯೂಟಿ ಬಿತ್ತು ಚೆನ್ನಾಗಿ. ಸೊ ಅಲ್ಲಿಂದ ಬಂದಿದ್ದೀನಿ. ಇಲ್ಲಿ ಯಾವುದೋ ಒಂದು ಡ್ಯೂಟಿ ಬಿತ್ತು ಬಸವನಗುಡಿಗೆ. ನೋಡಿದ್ರೆ ಇವ್ರು ಯಾರೋ ಫೋನನ್ನೇ ಎತ್ತುತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಅಂದ್ಬಿಟ್ಟು. ಬರೋದೇನೋ ಬರ್ತೀವಿ, ಬಟ್ ಏನಪ್ಪ ಅಂತಂದರೆ ಇವ್ರು ಫೋನ್ಗಳು ಪಿಕ್ ಮಾಡಲ್ಲ. ಡ್ಯೂಟಿಗಳು ಬಿದ್ದರೆ ಸುಮ್ಮನೆ ತಲೆನೋವು. ಬುಕ್ ಮಾಡೋದು ಮಾಡ್ತಾರೆ, ಈ ಕಡೆ ರೆಸ್ಪಾನ್ಸ್ ಮಾಡಲ್ಲ. ಸಿಕ್ಕಾಬಟ್ಟೆ ಬೇಜಾರು. ನೋಡೋಣ. ಅಂಬೇಡ್ಕರ್ ಕಾಲೇಜ್ ಹತ್ರದಿಂದ ವರ್ತೂರಿಗೆ ಬಿತ್ತು 20 ಕಿಲೋಮೀಟ್ರ್ ಡ್ಯೂಟಿ. ಡ್ರಾಪ್ ಆಗದೆ ಯಾವುದೋ ಬಿತ್ತು. ನೋಡಿದ್ರೆ ಫೋನೇ ತೆಗಿತಾ ಇಲ್ಲ. ಏನು ಮಾಡೋದು ಏನು ಅಂತ ಗೊತ್ತಾಯ್ತಿಲ್ಲ. 1.5 ಕಿಲೋಮೀಟ್ರ್ ಬೇರೆ ಬಂದೆ. ಇನ್ನೊಂದು ಸರಿ ಫೋನ್ ಮಾಡಿ ರಿಂಗ್ ಆಗ್ತಾಯಿದೆ, ಇರ್ತಾ ಇಲ್ಲ. ನೋಡೋಣ, ಕ್ಯಾನ್ಸಲ್ ಮಾಡ್ಕೊಂಡು ಹೊರಡೆ. ಫ್ರೆಂಡ್ಸ್, ಡ್ಯೂಟಿ ಎಲ್ಲ ಮಾಡಿದೆ. ಇವಾಗ 2 ಗಂಟೆ ಆಯಿತು ಟೈಮು. ನಮ್ಮಮ್ಮ ಬೇರೆ ಬರ್ತಾರೆ ಊರಿಂದ, ಕರ್ಕೊಂಬರಕ್ಕೆ ಹೋಗ್ಬೇಕು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ. ಹಂಗಾಗಿ ಹೋಗ್ತಾ ಇದ್ದೀನಿ ಇವಾಗ. ನೋಡೋಣ, ಆ ಕಡೆಗೆ ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಸರಿ, ಇಲ್ಲ ಅಂತಂದರೆ ಇಲ್ಲಿ ಕಷ್ಟ. ಏನಾದರೂ ನೋಡಬೇಕು. ಹುಚ್ಚರು ಥರ ಗಾಡಿ ಓಡಿಸ್ತಾರೆ ಇವರು. ಸಡನ್ನ ನಿಲ್ಲಿಸ್ತಾರೆ. ಎಂತೆಂಥ ಹುಚ್ಚರುಗಳು ಇರ್ತಾರೆ ಗೊತ್ತಾ. ಕೆಲವೊಂದು ಟೈಮಲ್ಲಿ ಸಿಕ್ಕಾಬಟ್ಟೆ ಕೋಪ ಓಡಿಸ್ಬಿಡ್ತಾರೆ ನಮ್ಮ 2 ವೀಲರವರು. ಯಾರೇ ಆಗಲಿ, 2 ವೀಲರು ಆಗಲಿ, ಕಾರ್ ಆಗಲಿ, ನಮ್ಮ ಆಟೋದವರೇ ಆಗಲಿ, ಹೆಂಗೆ ಬೇಕು ಹಂಗೆ ಗಾಡಿಗಳು ಓಡಿಸ್ತಾರೆ. ಮೊನ್ನೆ ಯಾರೊಬ್ಬನ ಯಾವ ಥರ ಓಡಿಸ್ಕೊಂಡು ಹೋಯ್ತವನೇ, ಗಾಡಿಗೆ ಇನ್ನೇನು ಟಚ್ ಆಗ್ಬಿಡೋದು. ಸಡನ್ನಾಗಿ ಮುಂದೆ ಬಂದು ಬ್ರೇಕ್ ಆಗ್ದ. ನೀವು ಓಡ್ಕೊಂಡು ನಿಧಾನಕ್ಕೆ ಓಡಿಸಿದ್ರೆ ನನ್ನ ಇಷ್ಟ ಕೊಡೋದು, ನಾನು ಹಂಗೆ ಓಡಿಸೋದು ಅಂತಾನೆ. ಮತ್ತು ಕೇಳಕ್ಕೆ ಹೋದರೆ ನಮ್ಮ ಮೇಲೆ ಎಗರಾಡ್ತಾರೆ, ನಮಗೆ ಹೊಡೆಯಕ್ಕೆ ಬರ್ತಾರೆ. ಏನು ಮಾಡೋದು, ಏನು ಮಾಡೋಕ್ಕಾಗುತ್ತೆ. ನಾವು ಜಗಳಾಡಬೇಕು, ಇಲ್ಲಾಂತಂದರೆ ಹೊಡೆದಾಡಬೇಕು. ಸುಮ್ಮನೆ ಅವೆಲ್ಲ ಕಿರಿಕಿರಿಗಳು ನಾವು ಕಂಟ್ರೋಲ್ ಮಾಡ್ತೀವಿ. ಆದ್ರೂ ನಮ್ಮ ಜನಗಳು ಕಿತಾಪತಿ ಮೇಲೆ ಕಿತಾಪತಿ. ನಾವು ಅಂದ್ಕೊಂಡಿರೋ ಥರ ಬಿಡೋದೇ ಇಲ್ಲ. ಏನು ಮಾಡೋದು ಹೇಳಿ. ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಯ್ತಿಲ್ಲ. ಆಯಿತು. ಇವಾಗ ಸ್ಯಾಟಲೈಟ್ ಕಡೆ ಹೋಗ್ತಾ ಇದ್ದೀನಿ. ಸ್ಯಾಟಲೈಟ್ ಕಡೆಯಿಂದ ಮನೆಗೆ ನಮ್ಮಮ್ಮ ಬೇರೆ ಕರ್ಕೊಂಬರ್ಬೇಕು. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಬನ್ನಿ ಸಿಗೋಣ ನಮ್ಮಮ್ಮನ ಕರ್ಕೊಂಬರುವಾಗ. ಅಲ್ಲಿಂದ ಬಂದೆ ನಾಯನಹಳ್ಳಿ ಬ್ರಿಡ್ಜ್ ಮೇಲೆ. ಸೊ ಸಿಕ್ಕಾಬಟ್ಟೆ ಮಳೆ. ನಾಗರಬಾವಿಯಿಂದ ಸ್ಟಾರ್ಟ್ ಆಗಿದ್ದು ಇದಕ್ಕಿದ್ದಂಗೆ ಸ್ಟಾರ್ಟ್ ಆಗೋಯ್ತು ಮಳೆ. ಸೊ ನೋಡ್ಬೋದು, ನಾನು ಬೇರೆ ವೀಡಿಯೋ ಆಫ್ ಮಾಡಿದ್ದೆ. ಸಡನ್ನಾಗಿ ಮಳೆ ಬಂತು ಅಂತ ಅಂದ್ಬಿಟ್ಟು ಆನ್ ಮಾಡಿದೆ. ಮಳೆ ಬಂದರೆ ಗಾಡಿ ಓಡ್ಸೋಕ್ಕಾಗಲ್ಲ, ಅಕ್ಕಪಕ್ಕ ಎಲ್ಲ ನೀರು ಸಿಡಿಸ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಾಯ್ತದೆ. ಕಾರಲ್ಲಿ ಕೂತಿರೋರಿಗೆ ಅದು ನೋವು ಗೊತ್ತಾಗಲ್ಲ. ಆಟೋದಲ್ಲಿ ಬೈಕಲ್ಲಿ ಹೋಗೋರಿಗೆ ಮಾತ್ರನೇ ಗೊತ್ತಾಗುತ್ತೆ. ನಾನು ಅಟ್ಲೀಸ್ಟು ಆಟೋದವ್ರನ್ನ ಬೈಕವ್ರನ್ನ ನೋಡಿದ್ರೆ ಸ್ಲೋ ಮಾಡಿಬಿಡ್ತೀನಿ ಗಾಡಿನ. ಆದರೆ ಕೆಲವು ಜನ ಮಾಡೋದೇ ಇಲ್ಲ, ಸಿಡಿಸ್ಕೊಂಡು ಹೋಯ್ತಾ ಇರ್ತಾರೆ. ಇದು ಮಳೆ ಇದ್ಕಿದ್ದಂಗೆ ಸ್ಟಾರ್ಟ್ ಆಗೋಯ್ತು. ಇನ್ನೇನು ಮಾಡೋಕ್ಕಾಯ್ತದೆ. ಹಿಂದೆಗಡೆ ಯಾರೋ ಒಬ್ಬರು ಪ್ಯಾಸೆಂಜರ್ ಬೇರೆ ಸಿಕ್ಕಿದ್ರು ಅಲ್ಲಿಂದ ಲಗ್ಗೇರಿ ಪೈಪ್ಲೈನ್ ರೋಡಿಗೆ. ಸೊ ಅವ್ರನ್ನ ಕರ್ಕೊಂಡು ನಮ್ಮಮ್ಮನ ಕರ್ಕೊಂಬರೋಕ್ಕೆ ಹೊರಟೆ. ಯಶವಂತಪುರಕ್ಕೆ ಹೋಗಬೇಕು ಅಂತ ಬಂದಿದ್ದು. ಒಂದು ಯಾವುದೋ ಬಾಡಿಗೆ ಸಿಕ್ತಲ್ಲ, ಹಿಂಗೋ ಅಲ್ಲಿಂದ ಖಾಲಿ ಬಂದೆ. ಹಂಗಾಗಿ ಖರ್ಚಿಗೆ ಅಥವಾ ಗ್ಯಾಸಿಗೋ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೆ. ಸೊ ಮಳೆ ಬೇರೆ ಸಿಕ್ಕಾಬಟ್ಟೆ ಸ್ಟಾರ್ಟ್ ಆಗಿದ್ದರಿಂದ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೇ ಇಲ್ಲಿ ಬೇಡಪ್ಪ, ಇನ್ನು ಮೊಬೈಲೆಲ್ಲ ಸುಮ್ಮನೆ ಅದು ನೀರೆಲ್ಲ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋನ ಆಫ್ ಮಾಡಿದೆ. ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿ ಗಂಟೆ ರೆಕಾರ್ಡ್ ಮಾಡಿದೆ. ಆಮೇಲೆ ಸ್ವಲ್ಪ ದೂರ ಸುಮ್ನಳ್ಳಿಯಿಂದ ಕೆಳಗಡೆ ಬರ್ತಿದ್ದಂಗೆ ಮಳೆನೇ ಇಲ್ಲ ಫ್ರೆಂಡ್ಸ್. ಫುಲ್ಲು ಖಾಲಿ, ಒಂದು ಡ್ರಾಪ್ ಮಳೆ ಬಿದ್ದಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಮಳೆ. ಫ್ರೆಂಡ್ಸ್, ಇವಾಗ ಇಲ್ಲಿಗೆ ಡ್ಯೂಟಿ ಬಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಾಚೋಳಿ. ಸೊ ಇದು ಸಿಕ್ಕಾಪಟ್ಟೆ ಫೇಮಸ್ ಅಂತೆ, ನನಗೂ ಗೊತ್ತಿಲ್ಲ, ನಾನು ಹೋಗಿಲ್ಲ ಯಾವತ್ತೂ.
ಸೊ ಡ್ಯೂಟಿ ಇವಾಗ ಇಲ್ಲಿಗೆ ಬಿತ್ತು ನಮ್ಮ ಪಿಣ್ಯ ಸೆಕೆಂಡ್ ಸ್ಟೇಜಿಂದ ಡ್ರಾಪ್ ಹಾಕ್ಬಿಟ್ಟು ಇವಾಗ ಓಲಾ ಊಬರ್ ಎಲ್ಲ ಆನ್ ಮಾಡಿದ್ದೀನಿ ಇಲ್ಲಿಂದ ಮಾಡಬೇಕು. ರಂಗನಾಥ ಸ್ವಾಮಿ ನೋಡಿದ್ರಲ್ಲ, ಅಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ಯಾವುದು ಬಿದ್ದಿಲ್ಲ ಡ್ಯೂಟಿ, ಯಾವುದೋ ಒಂದು ಜಯನಗರ ಅಲ್ಲಿಂದಲೇ ಬಿತ್ತು. ಆಯಮ್ಮ ನೋಡಿದ್ರೆ ಅಲ್ಲಿ ಇಲ್ಲಿ ಅಂತ ಇದ್ರು. ಅದಕ್ಕೆ ಡ್ಯೂಟಿನ ಎಂಡ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದೆ. ಇಲ್ಲಿ ಫುಲ್ ನೋಡಿದ್ರೆ ಟ್ರಾಫಿಕ್ ಜಾಮು ಮಾಗಡಿ ರೋಡಲ್ಲಿ. ಸೊ ಇವಾಗ ಇಲ್ಲಿ ನಿಲ್ಲಿಸಿದೆ, ನೋಡೋಣ ಯಾವ್ದಾರು ಬೀಳುತ್ತೆ ಅಂತ ಹೊರಡಬೇಕು. ನೋಡೋಣ ಇವಾಗ ಯಾವ್ದಾರು ಇಲ್ಲಿಂದ ಬಿದ್ದರೆ ಸರಿ, ಇಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಖಾಲಿನೇ ಹೋಗಬೇಕು. ಓಲಾದಲ್ಲಿ ನೋಡಿದ್ರೆ 25 ರೂಪಾಯಿ ಕಮ್ಮಿ ಎಲ್ಲ ಕೊಡ್ತಾವನೆ ಡ್ಯೂಟಿಗಳಲ್ಲಿ. ಏನು ಮಾಡೋದ ಗೊತ್ತಿಲ್ಲ. ಇವಾಗ ಬೇರೆ ಆ್ಯಪ್ಗಳನ್ನ ಡ್ಯೂಟಿನ ಯೂಸೇ ಮಾಡ್ತಾಯಿಲ್ಲ. ನಮ್ಮ ಜನಗಳಿಗೆ ಊಬರು, ನಮ್ಮ ಯಾತ್ರಿ, ರ್ಯಾಪಿಡೋ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಬರೀ ಓಲಾದಲ್ಲೇ ಜಾಸ್ತಿ ಕಮ್ಮಿ ಅಮೌಂಟ್ ತೋರಿಸುತ್ತೆ ಅಂತ. ಏನು ಮಾಡೋದ ಗೊತ್ತಿಲ್ಲ, ನೋಡೋಣ ಇವಾಗ ಹೊಡ್ತೀನಿ. ಫ್ರೆಂಡ್ಸ್, ಮಾಗಡಿ ರೋಡ್ ಅಂತೂ ಫುಲ್ಲು ಜಾಮು. ಇನ್ನೇ 3 ದಿನ ಬೇರೆ ರಜೆ ಇತ್ತಲ್ಲ, ಹಂಗಾಗಿ ಇವಾಗ ಸ್ವಲ್ಪ ದೂರ ನೈಸ್ ರೋಡ್ ಹತ್ರ ಹೋದರೆ ಫುಲ್ ಜಾಮು. ಈ ಕಡೆಯಿಂದ ಹೋಗುವಾಗಲೇ ಫುಲ್ ಜಾಮ್ ಆಗೋಗಿತ್ತು. ನೋಡೋಣ ಜಾಮ್ ಆಗಾಯ್ತು ಇಲ್ಲ ಫ್ರೀ ಆಗಾಯ್ತು ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಬರ್ರಿ. ಫ್ರೆಂಡ್ಸ್, ಇವಾಗ ಒಂದು ಊಬರಲ್ಲಿ ಡ್ಯೂಟಿ ಮಾಡಿದೆ. ತುಂಬ ದಿನ ಆಗಿತ್ತು ನಾನು ಊಬರಲ್ಲಿ ಡ್ಯೂಟಿ ಮಾಡಿರಲಿಲ್ಲ, ಹಂಗಾಗಿ. ಸೊ ಊಬರಲ್ಲಿ ಪರ್ಫೆಕ್ಟಾಗಿ ಕೊಡ್ತಾವನೆ 18 ರೂಪಾಯಿ ಕಿಲೋಮೀಟ್ರನ್ನ. ಹೆಚ್ಚು ಕಮ್ಮಿ ಒಂಚೂರು ಆಗ್ಬೋದೇನೋ, ಬಟ್ ನನಗೆ ಇವಾಗ ಕೊಟ್ಟಿರೋ ಡ್ಯೂಟಿಲಿ 100% ಕೊಡ್ತಾವನೆ. ಓಲಾದಲ್ಲಿ ಮಾತ್ರ ತುಂಬ ಸ್ಕ್ಯಾಮ್ ಮಾಡ್ತಾವನೆ. ನೋಡ್ಕೊಂಡು ಡ್ಯೂಟಿ ಮಾಡಿರಿ. ಸೊ ನೋಡ್ಬೋದು 9 ಕಿಲೋಮೀಟ್ರಿಗೆ 187 ರೂಪಾಯಿ ಹೆಚ್ಚು ಕಮ್ಮಿ ಬಂದಿದೆ. ಅವ್ರ ಕಮಿಷನ್ನು ಅದು ಇದು ಎಲ್ಲ ಸೇರಿದ್ರೆ 10 ಕಿಲೋಮೀಟ್ರಿಗೆ 180 ರೂಪಾಯಿ ಆಗುತ್ತೆ. ಬಟ್ ಇಲ್ಲಿ 9 ಕಿಲೋಮೀಟ್ರಿಗೆ 187 ರೂಪಾಯಿ ತೊಗೊಂಡವನೆ. ಸೊ ಕರೆಕ್ಟ್ ಪ್ರೈಸು. ಈಗ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇದ್ದೀನಿ. ನೋಡೋಣ, ನಮ್ಮ ಹುಡುಗಿ ಬೇರೆ ಇವಾಗ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತವಳೆ. ಇವಾಗ ಕರ್ಕೊಂಡೋಗಕ್ಕೆ ಹೋಗಬೇಕು. ಬನ್ನಿ ಹೊರಡೋಣ. ಏನು ಮಾಡೋಕ್ಕಾಯ್ತದೆ, ಲವ್ ಮಾಡಿದ್ಮೇಲೆ ಇವೆಲ್ಲ ಮಾಡಬೇಕು. ಈ ಕಡೆ ಕೇಳಿಲ್ಲ ಅಂದ್ರೂ ಕೋಪ ಮಾಡ್ಕೊತಾರೆ, ಮುನಿಸ್ಕೊತಾರೆ. ಬೆಳಿಗ್ಗೆಯಿಂದ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು. ಸೊ ಇವಾಗ ಹೋಗ್ತಾಯಿದ್ದೀನಿ ಮನೆಗೆ. ಎಲ್ಲಾದರೂ ಹೋಗಿ ಕರ್ಕೊಂಡು ಏನಾದ್ರು ತಿನ್ನಿಸ್ಕೊಂಡು ಕರ್ಕೊಂಬರ್ಬೇಕು. ಓಕೆ ಫ್ರೆಂಡ್ಸ್, ಆಮೇಲೆ ಡ್ಯೂಟಿ ಮಾಡೋಕೆ ಸಿಗೋಣ. ಡ್ಯೂಟಿ ಆನ್ ಮಾಡಿದ್ದೀನಿ ಗ್ಯಾಸ್ ಹಾಕ್ಸ್ಕೊಂಡು. ಓಲಾದಲ್ಲಿ ಊಬರಲ್ಲಿ ಎಲ್ಲರೂ ಹೆಂಗೆ ಮೋಸ ಮಾಡ್ತಾವ್ರೆ ಅಂತಂದರೆ, 10 ಕಿಲೋಮೀಟ್ರಿಗೆ ಊಬರಲ್ಲಿ 200 ರೂಪಾಯಿ ಅಂತೆ, 16 ಕಿಲೋಮೀಟ್ರಿಗೆ 250 ರೂಪಾಯಿ ಅಂತೆ ಓಲಾದಲ್ಲಿ. ನೋಡಿ ಯಾವ ಥರ ಯಾಮಾರಿಸ್ತಾರೆ ನಮ್ಮನ್ನು. ನಾವು ಸಡನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ಗೊತ್ತಾಗೋದು ಇಲ್ಲ. ಅದಕ್ಕೇ ನಾನು ಡ್ಯೂಟಿ ಅಕ್ಸೆಪ್ಟ್ ಮಾಡಿಲ್ಲ. ನೋಡ್ತೀನಿ, ತೋರಿಸ್ತೀನಿ ನೋಡಿ ನಿಮಗೆ ಡೈರೆಕ್ಟ್ ಲೈವಾಗಿ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ದುಡ್ಡು ಅಂತ ಊಬರಲ್ಲಿ ಯಾವ್ದಾರು ಬೀಳಲಿ ತೋರಿಸ್ತೀನಿ ರೀ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದೆ. ಟೈಮು 10:50 ಆಗೋಯ್ತು. ಸೊ 400 ರೂಪಾಯಿ ಗ್ಯಾಸ್ ಹಾಕ್ಸಿದೆ ಡ್ಯೂಟಿಗೆ ಹೋಗೋಣ ಅಂತ. ಅದೇನು ಮಾಡ್ತೀರಾ, ಡ್ಯೂಟಿಗಳು ಬಂತು. ಆಮೇಲೆ ನೋಡಿದ್ರೆ 10 ಗಂಟೆ ಮೇಲೆ ಡ್ಯೂಟಿಗಳು ಕಮ್ಮಿ ಆಗೋಯ್ತು. 10 ಗಂಟೆ ಮೇಲೆ ಬರೋ ಡ್ಯೂಟಿ ಎಲ್ಲ ಹೆಂಗೆ ಅಂದರೆ, ಹೆಚ್ಚು ಕಮ್ಮಿ ಒಂದು ಡ್ಯೂಟಿಗೆ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ತನಕ ಕಮ್ಮಿ ಬರ್ತಾಯಿದೆ. ಅಂದರೆ 1.5 ಕೊಡಬೇಕಲ್ವಾ. ಸೊ ಹಂಗಾಗಿ ಓಲಾದಲ್ಲೂ ಅಷ್ಟೇ, ಊಬರಲ್ಲೂ ಅಷ್ಟೇ. ಊಬರಲ್ಲಿ 100 ರೂಪಾಯಿ ಕಮ್ಮಿ ತೋರಿಸಿದ್ರೆ ಓಲಾದಲ್ಲಿ 70-80 ರೂಪಾಯಿ ಕಮ್ಮಿ ತೋರಿಸ್ತಾನೆ. ಸೊ ಕಾಂಪಿಟೇಷನ್ ಮೇಲೆ ಕಮ್ಮಿ ಆಗ್ತಿದೆ. ನಾನು ನೋಡೋಷ್ಟು ನೋಡಿದೆ, ತಲೆ ಕೆಟ್ಬಿಟ್ಟು ಲಾಸ್ಟಲ್ಲಿ ಯಾವುದು ಡ್ಯೂಟಿ ಅಕ್ಸೆಪ್ಟ್ ಮಾಡಿಲ್ಲ. ಶಿಸ್ತಾಗಿ ಬಂದ್ಬಿಟ್ಟೆ. ಇವತ್ತು ಒಳ್ಳೆ ಚೆನ್ನಾಗಿ ಡ್ಯೂಟಿ ಬೀಳ್ತಾಯಿತ್ತು, ಆದರೆ ಕಿಲೋಮೀಟ್ರಿಗೆ ತುಂಬ ಕಮ್ಮಿ, ಹಂಗಾಗಿ ವಾಪಸ್ ಬಂದ್ಬಿಟ್ಟೆ. ನೋಡೋಣ, ಬೆಳಿಗ್ಗೆ ಎದ್ದು ಒಂದು 4 ಗಂಟೆಗೆ ಡ್ಯೂಟಿಗೆ ಹೋಗ್ತೀನಿ. ಎದ್ದರೆ, ಇಲ್ಲಾಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ. ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.